ಹೇಳಿ ಮೇಡಮ್. ಸರ್, ಈಗ ಬೆಳಗಾವಿನಲ್ಲೇ ಸಂಘದ ಕಾರ್ಯಕ್ರಮ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಜೋರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಿಂದಲೇ ನಾವು ಅವ್ರಿಗೆ ಒಂದು ಮೆಸೇಜ್ ಕೊಡಬೇಕು ಅಂತೇಳಿ ಸಂಘ ಈಗ 2 ದಿನಗಳ ಇಲ್ಲ ಮೆಸೇಜ್ ಅಂತ ಹೇಳೋಕ್ಕೆ ಆಗಲ್ಲ. ಕರ್ನಾಟಕದಾಗ ಮೋಹನ್ ಭಾಗವತ್ ಅವರು ಎಷ್ಟು ಕಡೆ ಬಂದಾರೆ, ಎಷ್ಟು ಊರಿಗೆ ಬಂದಾರೆ. ಕಳೆದ 10 ವರ್ಷಗಳಲ್ಲಿ ಸುಮಾರು ಕಡೆ ಇಂಥ ಇದಕ್ಕಿಂತ ದೊಡ್ಡದಾಗಿ ಪಥಸಂಚಲನ ಮಾಡಿದ್ದಾರೆ, ಲಾರ್ಜ್ ಸ್ಕೇಲ್ 50,000 ಜನ. ಸೊ ಹೀಗಾಗಿ ಅದು ಪ್ರಿಯಾಂಕಾ ಖರ್ಗೆ ನಮ್ಮ ಸರ್ಕಾರದವರು ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ವರ್ಷಕ್ಕೆ 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 1 ವರ್ಷಕ್ಕೊಮ್ಮೆ ಮಾಡ್ತಾನೆ ಇರ್ತಾರೆ. ಆ ರೀತಿ ಈಗಾಗಲೇ ಅಲ್ಲಿನ ಪಥಸಂಚಲನ ಏನಿಲ್ಲ, ಅವರು ಬೈಠಕ್ಕಿದೆ. ಅವರು ಬೇರೆ ಬೇರೆ ಪ್ರಾಂತಗಳಿಂದ ಅವರು ಸಂಚಾಲಕರು ಅವ್ರು ಯಾರು ಹುದ್ದೆಗಳಿಂದ ಬಂದಾರ. ಏನಿಲ್ಲ, ಅವರು ಹೇಳ್ಯಾರಲ್ಲ, ಬಂದಿದ್ದೀವಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾಕ್ಕೆ ಸೆಂಟ್ರ್ ಆಗ್ತಿರೋದು. ಸೊ ಹೀಗಾಗಿ ಅಲ್ಲಿ ಮಾಡಿರ್ಬೋದು. ಮತ್ತು ಇದೇ ಕರ್ನಾಟಕದಲ್ಲಿ ಮಾಡಿದ್ರೆ ಹೊಸದಲ್ಲ. ನಮಗೆ ಟಾರ್ಗೆಟ್ ಮಾಡ್ತಾರೆ, ನಾವೇ ಅದನ್ನು ಹೂವಾಪ ಮಾಡಿ ನಾವೇ ಅದನ್ನು ಮೈ ಮ್ಯಾಗ ಹಾಕೊಳ್ಳೋದು ಅವಶ್ಯಕತೆ ಏನಿದೆ ಅಂತ ಅವ್ರು ಮಾಡ್ತಾರೆ, ಇರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲ ನಮ್ಮದೇನಿಲ್ಲ. ಅಲ್ಲಿ RSS ಮೊದಲಿಂದ ಜಾಸ್ತಿ. ಬೆಳಗಾಂ ಜಿಲ್ಲೆಯಲ್ಲಿ RSS ಮುಂಚೆ ಬೆಳಗಾಂ, ಹುಬ್ಬಳ್ಳಿ, ಬಾಗಲಕೋಟೆ ಇದೆಲ್ಲ RSSನ ಭದ್ರಕೋಟೆ ಇರೋದು. ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಯಾವ್ದ್ರೆ ತರಲೇಬೇಕು ಸರ್ಕಾರ ಡ್ಯೂಟಿ. ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು, 11 ವರ್ಷ ಲ್ಯಾಪ್ಸ್ ಆಯಿತು, ಅದು ಹೋಯ್ತು ಹತ್ತತ್ರ 30 ಕಳೆದು ಕೊಡ್ತು. ಈ ಕೊಟ್ಟೆ ಎಷ್ಟು 1 ತಿಂಗಳೇನೋ ಆಯ್ತು ಈಗ, ಜಸ್ಟ್ 1 ತಿಂಗಳು. 10 ವರ್ಷ ಬೇಕಾದ್ರೆ ಲ್ಯಾಪ್ಸ್ ಆಗಲಿಕ್ಕೆ ಇಲ್ಲ. ಅದರಿಂದ ಯಾರಿಗೂ ತೊಂದರೆ ಏನಿಲ್ಲ. ತೊಂದರೆ ಏನಿದೆ ಅದರಲ್ಲಿ? ಇಲ್ಲ ಹಿಂದೇನು ಮಾಡಿಲ್ಲ ಅವ್ರು ಇದನ್ನೇ ಹೇಳೋದು. ಅದು 11 ವರ್ಷ ಆಗಿದೆ, ಹೊಸದು ಮಾಡಂತ ಹೇಳಿದ್ರು ಅವರು, CM ಅವರು. ಹೊಸದಾಗಿದೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕ್ಸ್ಪರ್ಟ್ ಮಾಡ್ತಾರೆ. ಅದರಲ್ಲಿ ಏನು ಬೇರೆ ಯಾರಿಗೆ ಆತಂಕ ಪಡುವಂಥದ್ದು ಏನಿಲ್ಲ. ಅದರಲ್ಲಿ ಏನಿದೆ? ಬರಲಿ, ಬಂದರೆ ನಮ್ಮದು ಇರಬಾರ್ದಂತೆ ಹಾಕಿದ್ರೆ ಪ್ಯಾರಲಲ್ ಇರಲಿ. ಕಂಪ್ಯಾರಿಟಿವ್ ಮಾಡ್ಲಿಕ್ಕೆ ಒಳ್ಳೇದಲ್ಲ. ನಮ್ಮ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಕಂಪ್ಯಾರಿಟಿವ್ ಮಾಡೋಕ್ಕೆ ಏನು ತೊಂದರೆ? ಎರಡಿದ್ರೆ ಒಳ್ಳೆಯದು. ಅವರು ಒಂದು ಸಲ ತಪ್ಪಿರ್ಬೋದು, ನಾವು ತಪ್ಪಿರ್ಬೋದು. ನೋಡ್ಕೊಳ್ಳಿಕ್ಕೆ ಇನ್ನೊಂದು ಪರ್ಯಾಯ ನಮ್ಮ ಕೈಯಲ್ಲಿ ಇರ್ತದೆ. ಅದು ಮೊನ್ನೆ ಧಾರವಾಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಿ ಸರ್. ಉಪಚುನಾವಣೆಯನ್ನು ನೇತೃತ್ವ ವಹಿಸ್ಕೊಳ್ತೀರಾ ಸರ್? ಇಲ್ಲ, ಆ ಭೇಟಿಗೆ ಅದಕ್ಕೆ ಸಂಬಂಧ ಇಲ್ಲ. ಚುನಾವಣೆ ಎಲ್ಲಿದ್ದಲ್ಲಿ ಮಾಡಲೇಬೇಕಲ್ಲ ಹೋಗಿ. ಉಸ್ತುವಾರಿ ಅಂತ ಎಲ್ಲಿ ಕೊಟ್ಟಿಲ್ಲ. ಉಸ್ತುವಾರಿ ಎಲ್ಲಿ ಕೊಟ್ಟಿಲ್ಲ ನನಗೆ. ನಾವೇ ಪಕ್ಷದ ಪರವಾಗಿ ಹೋಗಿ ನಾವೇ ಕೆಲಸ ಮಾಡ್ತೀವಿ ಅಷ್ಟೇ. ನೋಡೋಣ, ಇನ್ನೂ ಅದಿನ್ನೂ ತೀರ್ಮಾನವಾಗಿಲ್ಲ. ಚುನಾವಣೆ ಘೋಷಣೆ ಆಗಲಿ. ಚುನಾವಣೆ ಘೋಷಣೆ ಆದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಏನಿಲ್ಲ, ಚುನಾವಣೆ ಅದೇನು ಭಯ ಪಡುವಂಥದ್ದು ಏನಿದೆ? ಗೆಲುವು ಸೋಲು ಇದ್ದಿದ್ದೆ, ಅದಕ್ಕೇನು ಯಾರಿಗೆ ಭಯ ಪಡಬೇಕು?